ನೀವು ಹೋಗಿದ್ದ ಕೆಲಸ ಹೆಂಗಾಯ್ತು? ನಾನು ಕೇಳೋದನ್ನೇ ಮರ್ತುಬಿಟ್ಟೆ, ತೆಪ್ಪು ತಿಳ್ಕೊಬೇಡಿ. ನಿಮ್ಮ ಮತ್ತು ನಿಮ್ಮ ಮಗಳ ದಯೆಯಿಂದ ಎಲ್ಲ ಚೆನ್ನಾಗಾಯ್ತಮ್ಮವ್ರೆ, ಯಾವ ತೊಂದರೆನೂ ಆಗಲಿಲ್ಲ. ಅಕ್ಕ ಇದ್ದಿದ್ರೆ ಇನ್ನ ಕೇಳಿ ಎಷ್ಟು ಖುಷಿ ಪಡ್ತಾ ಇದ್ರು. ಅವ್ರನ್ನ ಮತ್ತೆ ನೋಡೋ ಭಾಗ್ಯನೇ ಇಲ್ದಂಗಾಯ್ತು ನನಗೆ. ಸಮಾಧಾನ ಮಾಡ್ಕೊಮ್ಮ. ನಮಗೋಸ್ಕರ ನೀವು ಮಾಡಿರೋ ಉಪಕಾರಕ್ಕೆ ನಾವು ಎಷ್ಟು ಧನ್ಯವಾದ ಹೇಳಿದ್ರು ಸಾಲದಮ್ಮ. ಅವ್ವ ಅಂತ ಬಾಯಿ ತುಂಬ ಕರೆದಿಲ್ಲವ, ಇದ್ರಲ್ಲಿ ಮತ್ತೆ ಧನ್ಯವಾದ ಯಾಕವ್ವ? ನಾನಿವತ್ತು ಬದುಕಿರೋದಕ್ಕೆ ಕಾರಣ ನೀವು ಮತ್ತು ಮನೆಯವರು. ಅಕ್ಕ ನಮ್ಮನ್ನ ಬೆಂಗಳೂರು ಆಸ್ಪತ್ರೆಗೆ ಕಳಿಸ್ದೆ ಹೋಗಿದ್ರೆ ನಾನಿವತ್ತು ಉಳಿತಿದ್ನೋ ಇಲ್ವೋ ಗೊತ್ತಿಲ್ಲ. ನಡೀರಿ, ಶಾನ ದೂರದಿಂದ ಪ್ರಯಾಣ ಮಾಡ್ಕೊ ಬಂದಿದ್ದೀರಿ, ದಣವಾಗಿರ್ತದೆ, ಕೈ ಕಾಲು ತಾಳ್ಕೊಳ್ಳಿ. ಸುಮ, ಅವ್ರಿಗೆ ಊಟಕ್ಕೆ ವ್ಯವಸ್ಥೆ ಮಾಡು. ಅಯ್ಯೋ ಪರವಾಗಿಲ್ಲಮ್ಮ. ಗಂಗಾಧರಣ್ಣ, ಸಾವಾಗೈತೆ, ಸುತ್ತಕುದ ಮನೆ, ಇಲ್ಲಿ ಹೆಂಗೆ ತಿನ್ನೋದು ಅಂತ ಎಂಡೇಟ್ ಆಗ್ತಿದ್ದೀರಾ? ಇಲ್ಲಣ್ಣ, ಹಂಗಲ್ಲಣ್ಣ, ಹೇಳಿ ಬಂದವ್ರಿಗೆ ಅಮೃತ ಕೊಡೋ ಮನೆ ಇದು. ಸೂಕ್ತಗೀತ ಅಂತಂದರೆ ನಾನು ನಾಲ್ಗೆ ಬಿದ್ದೋಗ್ತದಷ್ಟೇ. ಹಂಗೆಲ್ಲ ನಕ್ಕೋಬೇಡಿ, ನಡ್ರಿ ಊಟ ಮಾಡಿರಿ, ಕರ್ಕೊಂಡೋಗ್ರ. ನಿಂತ್ಕೊಂಡಯ್ಯ, ನಾನಿನ ಹತ್ರ ಮಾತಾಡಬೇಕು ಅಂತ ಕಾಯ್ತಾ ಇದ್ರೆ ನೀನು ನೋಡಿದ್ರೆ ಹಾಗೆ ಹೋಗ್ತಿದ್ಯಲ್ಲ ಅಣ್ಣಯ್ಯ. ನಾಳೆ ಮಾತಾಡಮ್ಮ. ನಿಂತ್ಕೊಂಡಯ್ಯ, ನಾನು ಈಗಲೇ ಮಾತಾಡಬೇಕು. ಏನು? ನೀನು ಹೀಗೆ ಇದ್ರೆ ಹೇಗಣ್ಣಯ್ಯ? ನಿನ್ನ ದುಃಖನ ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ. ಸ್ನೇಹ ಹೋಗಿರೋದು ನಮ್ಮೆಲ್ಲರಿಗೂ ನೋವಿದೆ, ಆದರೆ ನೀನು ಹೀಗೆ ಇದ್ರೆ ಹೇಗೆ? ನಿನ್ನ ನಾರ್ಮಲ್ ಜೀವನಕ್ಕೆ ಬರೋದು ಯಾವಾಗ ಅಣ್ಣಯ್ಯ? ತಂಗವ್ವ, ನಾನು ಬಿಟ್ಬಿಡು, ಇದ್ರ ಬಗ್ಗೆ ಮಾತಾಡಬೇಡ. ನೀನು ಮಾತಾಡದೇ ಇದ್ದರೆ ಮನಸ್ಸಲ್ಲಿ ಅದ್ರ ಭಾರ ಜಾಸ್ತಿ ಆಗ್ತಾನೆ ಹೋಗುತ್ತೆ ಅಣ್ಣಯ್ಯ. ಮನ್ಸು ಬಿಚ್ಚಿ ಮಾತಾಡು, ಒಂದ್ಸರಿ ಹತ್ಬಿಡು ಅಣ್ಣಯ್ಯ. ಅಥವಾ ನನ್ನ ಹತ್ರ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಅವ್ವನ ಹತ್ರ ಮಾತಾಡೋಣ ಬಾ, ಹಾಸ್ಪಿಟ್ಲಿಗೆ ಹೋಗೋಣ. ನಿನ್ನ ಧ್ವನಿ ಕೇಳಿದ್ರೆ ಅವ್ವಾದರೂ ಸರಿ ಹೋಗ್ಬೋದೇನ? ಬಾ ಅಣ್ಣಯ್ಯ, ಹಾಸ್ಪಿಟಲ್ಗಾದರೂ ಹೋಗಿ ಬರೋಣ. ಪಾಪಿ ನಾನು, ನನ್ನವ್ರನ್ನ ನನ್ನ ಕೈಲಿ ಉಳಿಸ್ಕೊಳಕ್ಕಾಯ್ತಲ್ಲ.
ಅಣ್ಣಯ್ಯ ರಾಧಾ, ಅಣ್ಣಯ್ಯ ನನ್ನ ಹತ್ರ ಮಾತಾಡಕ್ಕೆ ತಯಾರಿಲ್ಲ. ನಾನೇನು ಮಾಡಲಿ? ನಾನು ಹೋಗಿ ಮಾತಾಡ್ತೀನಿ. ಬೇಡ ರಾಧಾ. ವಸು, ಹೇಗೆ ಮಾತಾಡಬೇಕೋ ನಾನು ಹಾಗೆ ಮಾತಾಡ್ತೀನಿ. ಕಂಟಿ ಮಾವಂಗೆ ನಮ್ಮನ್ನು ಬಿಟ್ಟರೆ ಈಗ ಬೇರೆ ಯಾರಿದ್ದಾರೆ ಹೇಳು? ನಾನು ಹೋಗಿ ಮಾತಾಡ್ತೀನಿ. ಹೊಸ ರಾಧಾ, ಹೊಸ ಮಗ ಏನಾಯ್ತು? ಏನಾಯ್ತು ಅಣ್ಣಯ್ಯ? ಯಾರು ಇದನ್ನೆಲ್ಲ ತೆಗ್ದಿದ್ದು? ಅಣ್ಣಯ್ಯ, ಅದು ನಮ್ಮವ್ರ ಬಟ್ಟೆ ವಸ್ತುಗಳನ್ನ ಇಲ್ಲಿಂದ ತೆಗ್ದವ್ರು ಯಾರು? ಮಗ ನಾನೇ. ಅದು ನಿಮಗೆ ಬರೀ ಸ್ನೇಹಂದ ನೆನಪಾಗ್ತಿರತ್ತೆ. ಸ್ನೇಹ ನೆನಪಿಂದ ನೀನು ಹೊರಗಡೆ ಬರಲಿ ಅಂತ ಹೀಗೆಲ್ಲ ಮಾಡಿದೆ. ಸ್ನೇಹ ನೆನಪಿಲ್ಲ ಅಂದರೆ ಈ ಕಂಟಿಗೆ ಸತ್ತಂಗೆ. ಈಗಿಂದೀಗಲೇ ಹೋಗಿ ಎಲ್ಲ ವಾಪಸ್ ತಗೊಂಬಂದಿಡೋ. ಸರಿ ಬಿರ್ನ ಅಲ್ಲ, ನೀನು ಯಾಕವ ಬಂದೆ? ಇರಲಿ ಅಕ್ಕ, ಪರವಾಗಿಲ್ಲ, ನಾನು ಮಾಡ್ತೀನಿ ಬಿಡಿ. ಪರವಾಗಿಲ್ಲ ಅಕ್ಕ, ನಾನು ಇಲ್ಲಿದ್ದಾಗ ಇದನ್ನೆಲ್ಲ ಮಾಡ್ತಿದ್ದೆ. ಸುಮ್ಮ 7 ತಿಂಗಳು ನೀವು ಇಲ್ಲೇ ಇದ್ರಿ ಅಂತ. ಹ್ಞೂ ಅಕ್ಕ. ಆಮೇಲೆ
ಬೆಂಗಳೂರಿಗೆ ಹೋಗೋ ಕೆಲಸ ಬಂತು. ನಿಮ್ಮ ಬಗ್ಗೆ ತುಂಬ ಕೇಳಿದ್ದೀನಿ. ಸುಮಾ, ಅವ್ವ ಎಲ್ಲರೂ ನಿಮ್ಮ ಬಗ್ಗೆ ಹೇಳ್ತಾ ಇದ್ರು. ಒಂದ್ಸತಿ ನೀವಿಲ್ಲೇ ಇರಬೇಕು ಅಂತ ಫೀಲ್ ಮಾಡ್ಕೋತಾ ಇದ್ರು. ನೀವು ಬದುಕಿದಿರಿ ಅಂತ. ನನ್ನೇ ತಪ್ಪು. ಮೊದಲೇ ನಾನು ಇಲ್ಲಿಗೆ ಬರಬೇಕಿತ್ತು. ನಂಗೆ ಈಗ ಅನಿಸ್ತಾ ಐತೆ. ಯಾಕ ಈಗ ನಮ್ದೆಲ್ಲ ಬಿಟ್ಟು ಹೋಗ್ತಾರೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಅಕ್ಕ. ಅವ್ರು ನನ್ನ ಮೇಲೆ ತುಂಬ ಅಕ್ಕರೆಯಿಂದ ಇದ್ರು. ನಾವು ಯಾರು ಏನು ಅಂತ ಗೊತ್ತಿಲ್ಲದಲೇ ಇದ್ರು ನಮಗೆ ತುಂಬ ಸಹಾಯ ಮಾಡಿದ್ರು. ನೀವು ಈ ಸಮಯದಲ್ಲಿ ಅವನ ಜೊತೆ ಇರಕ್ಕೆ ಬಂದಿದ್ದು ಒಳ್ಳೇದಾಯಿತು. ಇನ್ಯಾರು ತಾನೇ ಅವನ್ನ ಸಮಾಧಾನ ಮಾಡೋಕ್ಕಾಗ್ತಿತ್ತು ಹೇಳಿ? ಅದೇನೋ ನಿಜ. ಅವನ್ನ ಸಮಾಧಾನ ಮಾಡೋಕ್ಕೆ ನನ್ನಿಂದಂತೂ ಆಗ್ತಿರ್ಲಿಲ್ಲ. ದಿಟ ಹೇಳ್ಬೇಕು ಅಂದರೆ ನಮ್ಮ ಕಷ್ಟದ ಸಮಯದಾಗೆ ಧೈರ್ಯ ತುಂಬ್ತಿದ್ದೆ ಸ್ನೇಹ. ಆದರೆ ಅವಳೇ ಇಲ್ಲ. ನನಗೂ ಸ್ನೇಹಕ್ಕ ಹೇಳಿದ್ದಾರೆ, ನಾವು ಯಾವುದಕ್ಕೂ ಭಯ ಪಡಬಾರ್ದು, ಧೈರ್ಯವಾಗಿರಬೇಕು ಅಂತ. ನನಗೆ ಅವ್ರ ಹೆಸರಿದೆಯಾ ಹೊರತು ಅವರಷ್ಟು ಯಾಕಪ್ಪ? ಏನಾಯ್ತಪ್ಪ? ಅಲ್ಲಮ್ಮ, ನಮ್ಮ ಕೈಲಾದಷ್ಟು ಸಾಂತ್ವನ ಹೇಳಿ ಹೀಗೇನೋ ಸಣ್ಣ ಪುಟ್ಟ 4-5 ಕೆಲಸಗಳನ್ನು ಮಾಡ್ತಾ ಸಹಾಯ ಮಾಡ್ಬೋದಷ್ಟೇ. ಆದರೆ ಇಲ್ಲೇ ಇರ್ತೀನಿ ಅನ್ನೋದು ನಂಗೆ ಯಾಕೋ ಸರಿ ಅನ್ನಿಸ್ತಿಲ್ಲಮ್ಮ. ಯಾಕಪ್ಪ ಇವಾಗಲೂ ಹೀಗೆ ಹೇಳ್ತಿದ್ಯಾ? ಈಗ ತಾನೇ ಅವರು ಮಗಳನ್ನ ಕಳ್ಕೊಂಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಅದೇ ಹೆಸರಿನ ಇನ್ನೊಂದು ಹುಡುಗಿ ಬಂದ ಮನೆಯಲ್ಲಿ ಉಳ್ಕೊಂಡ್ರೆ ಪದೇ ಪದೇ ಅದೇ ಹೆಸರಿಂದ ಕರಿಬೇಕಾದ್ರೆ ಅವ್ರಿಗೆ ಎಷ್ಟು ಕಷ್ಟ ಆಗುತ್ತೆ ಅಲ್ವ ನಮ್ಮ. ಯೋಚನೆ ಮಾಡಿ ನೋಡು. ಅದು ಅಲ್ಲದೆ ನಮಗೇನಾದ್ರು ಕಷ್ಟ ಅಂದಾಗ ಕಾಪಾಡೋದಕ್ಕೆ ಅಂತ DC ಮೇಡಮ್ ಇದ್ರು, ಈಗ ಅವರು ಇಲ್ಲ. ಕಂಠಿ ಸಾಹೇಬರು ನಮ್ಮ ಕೋಪ ಮಾಡ್ಕೊಂಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಇಲ್ಲಿರೋದು ಸರಿಯಲ್ಲಮ್ಮ. ಇಂಥ ಸಮಯದಲ್ಲೇ ನಾವಿಲ್ಲಿ ಇರಬೇಕಲ್ವೇನಪ್ಪ? ನಮಗವರಷ್ಟು ಸಹಾಯ ಮಾಡಿದ್ದಾರೆ. ಈಗ ಅವರು ಸಂಕಟದಲ್ಲಿರಬೇಕಿದ್ರೆ ನಾವು ನಮ್ಮ ಪಾಡಿಗೆ ಹೊರಟೋದ್ರೆ ಅದು ಸ್ವಾರ್ಥ ಆಗಲ್ವಾ? ನಾವೇನೋ ಇವರಿಗೆ ದೊಡ್ಡದಾಗಿ ಸಹಾಯ ಮಾಡ್ತೀವಿ ಅಂತ ಅಲ್ಲ, ನಾವು ಇವರಿಗೆ ಋಣ ಪಟ್ಟಿದ್ವಿ. ಬಿಟ್ಟು ಹೋಗೋ ಮನಸ್ಸು ನನಗಿಲ್ಲಪ್ಪ. ಇಲ್ಲೇ ಇದ್ದು ನಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಇವರಿಗೆಲ್ಲ ಸಹಾಯ ಮಾಡಬೇಕು ಅಂತ ಅನ್ನಿಸ್ತಿದೆ. ದಯವಿಟ್ಟು ಬೇಡ ಅನ್ಬೇಡಿಪ್ಪ, ಪ್ಲೀಸ್. ಅಲ್ಲಮ್ಮ,
ಒಳ್ಳೆ ಅಣ್ಣಯ್ಯ ಅದು ಏನು ಮಕ್ಕಳು ಹೇಳ್ತಾರ ಒಳ್ಳೆ ಇದಕ್ಕೆ ಹೇಳಿದ್ರು ಅದ ಅಣ್ಣಯ್ಯ ಮೊದಲಿನಾಗಿಲ್ಲ. ಈಗ ನಾವೇನು ಹೇಳಿದ್ರು ನಮ್ಮ ಮಾತು ಕೇಳಲ್ಲ. ಏನಾದರೂ ಮಾಡಿ ಅವಕಾಶನ ಬಳಸ್ಕೊಳ್ಳೋಣ ಅಂದರೆ ಹೀಗೆ ಆಡ್ತಿದ್ದಾನಲ್ಲ, ಅವಳು ಸತ್ತ ಮೇಲೂ ನಿನ್ನ ಮನಸ್ಸಲ್ಲಿ ಜೀವಂತವಾಗಿದ್ದಾಳೆ, ಅದನ್ನು ಕೊಲ್ತೀನಿ. ಯಾಕೆ ಸ್ನೇಹ? ಕೆಟ್ಟ ಕನಸ? ಅಕ್ಕ ಯಾಕೆ? ಏನಾಯ್ತು? ಅಕ್ಕ ನೀವು ನಾನೇ. ನಿಮ್ಮನ್ನ ನೋಡಬೇಕು ಅಂತ ಅನಿಸ್ತಲ್ವಾ? ಹೇಗಿದೆಯಾ? ಆಪ್ರೇಷನ್ ಎಲ್ಲ ಚೆನ್ನಾಗಾಯ್ತಲ್ವಾ? ಅಳ್ಬಾರ್ದು. ನನಗೇನು ಹೇಳಿ ನಾನು ಹೋಗಿರೋದಕ್ಕೆ ಮನೇಲಿ ಎಲ್ಲರೂ ಬೇಜಾರಲ್ಲಿದ್ದಾರೆ. ಎಲ್ಲರನ್ನೂ ಸಮಾಧಾನ ಮಾಡೋದು ಕಷ್ಟ, ನಂಗೆ ಗೊತ್ತು. ಆದರೆ ನೀನು ಮನಸ್ಸು ಮಾಡಿದ್ರೆ ಈ ಮನೆ ವಾತಾವರಣನ ಬದಲಾಯಿಸ್ಬೋದು. ಅವ್ವ, ಅಕ್ಕ, ಸುಮ ಎಲ್ಲರೂ ಖುಷಿಯಾಗಿಡೋ ಜವಾಬ್ದಾರಿ ನಿಂದು. ನಿಂಗೂ ಸಾಕಷ್ಟು ನೋವಿದೆ ಅಂತ ನಂಗೆ ಗೊತ್ತು. ಆದರೆ ಪ್ಲೀಸ್ ನನಗೋಸ್ಕರ ಈ ಕೆಲಸನ ಮಾಡ್ತೀಯಾ? ಈ ಮನೆಯವ್ರನ್ನ ಖುಷಿಯಾಗಿರೋ ಹಾಗೆ ನೋಡ್ಕೋಬೇಕಾಗಿರೋದು ನೀನು. ಸರಿ ಅಕ್ಕ. ಅದಕ್ಕೆ ಮೊದಲು ನೀನು ಖುಷಿಯಾಗಿರಬೇಕು. ಇದು ಪುಟ್ಟಕ್ಕನ ಮನೆ. ಇಲ್ಲಿ ದುಃಖಕ್ಕೆ ಯಾವುದೇ ಜಾಗ ಇರಬಾರ್ದು. ಎಲ್ಲರೂ ಖುಷಿಯಾಗಿದ್ರೇ ನನ್ನ ಆತ್ಮಕ್ಕೆ ಶಾಂತಿ ಅನ್ನೋದು ಸಿಗೋದು. ಈ ಜವಾಬ್ದಾರಿನ ನಾನು ನಿಂಗೆ ವಹಿಸ್ತಿದ್ದೀನಿ. ಇನ್ಮೇಲಿಂದ ನನ್ನ ಜಾಗ ನೀನು ತುಂಬ್ತೀಯ ಸ್ನೇಹ. ಅಕ್ಕ, ಯಾಕೇನಾಯ್ತು? ನಿದ್ದೆ ಬರ್ತಿಲ್ವಾ? ಏನಾಯ್ತು? ಸ್ನೇಹ ಅಕ್ಕ. ಓ, ಅಕ್ಕ ನೆನಪಾದ್ಲಾ? ನನಗೂ ಅವಳು ಮಾತಾಡ್ದಂಗಾಯ್ತು, ಅದಕ್ಕೆ ಎದ್ಬಿಟ್ಟೆ. ನಾವು ಈ ಥರ ಮಾತಾಡ್ತಿರೋದು ಅಪ್ಪಂಗೇನಾದರೂ ಗೊತ್ತಾದರೆ ಎಷ್ಟು ಫೀಲ್ ಮಾಡ್ಕೋತಾಳೆ ಗೊತ್ತಾ? ಮಲ್ಕೋ ಅಕ್ಕ. ಅಪ್ಪನ ಹೇಗೆ ಸಮಾಧಾನ ಮಾಡಬೇಕು ನನಗಂತೂ ಒಂದು ಗೊತ್ತಾಗ್ತಿಲ್ಲ. ಅಕ್ಕ,
ಇನ್ನು ಮುಂದೆ ನಾನು ನೀವು ಹೇಳಿದ ಹಾಗೆ ಇರ್ತೀನಿ, ಯಾವುದಕ್ಕೂ ಭಯ ಪಡದೆ ಖುಷಿಯಾಗಿರ್ತೀನಿ. ಮನೆಯವರೆಲ್ಲರೂ ಚೆನ್ನಾಗಿ ನೋಡ್ಕೋತೀನಿ.